ಪವಿತ್ರ ಗೌಡ ಕನಸಿನ ಬಿಸಿನೆಸ್ ರೆಡ್ ಕಾರ್ಪೆಟ್ ಸ್ಟುಡಿಯೋ ಈಗ ಹೇಗಿದೆ? ಪವಿತ್ರ ಒಡೆತನದ ಸ್ಟುಡಿಯೋವನ್ನ ಮಗಳು ಖುಷಿ ಹೆಗಲ ಮೇಲೆ ಹೊತ್ತು ಸಾಕ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡಿದ ಖುಷಿ ಹೇಳಿದ್ದೇನು? ಆ ಕುರಿತಾದಂತಹ ಝಲಕ್ ಇಲ್ಲಿದೆ. ಪವಿತ್ರ ಗೌಡ ಇಲ್ಲದಿದ್ರು ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್. ತಾಯಿಯ ಕನಸನ್ನ ನನಸು ಮಾಡ್ತಿರೋ ಖುಷಿ. ಯಾವುದೇ ಕಾರಣಕ್ಕೂ ಸ್ಟುಡಿಯೋ ಮುಚ್ಚಲ್ಲ ಎಂದ ಖುಷಿ. ಸ್ಯಾಂಡಲ್ವುಡ್ಗೆ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಪವಿತ್ರ ಗೌಡ 2022ರಲ್ಲಿ ಬಿಸಿನೆಸ್ ವುಮನ್ ಆಗಿ ಕನಸು ಕಾಣ್ತಾರೆ. ಅದುವೇ ರೆಡ್ ಕಾರ್ಪೆಟ್ ಸ್ಟುಡಿಯೋ. ಆದ್ರೆ ಕನಸಿನ ಬಿಸಿನೆಸ್ ನನಸು ಮಾಡ್ಕೊಳ್ಬೇಕು ಅನ್ನೋ ಅಷ್ಟರಲ್ಲೇ ಪವಿತ್ರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಡವಟ್ಟು ಮಾಡಿಕೊಂಡು ಜೈಲು ಸೇರ್ತಾರೆ. ಪವಿತ್ರ ಜೈಲು ಸೇರಿದಾಗ ಆರ್.ಆರ್. ನಗರದಲ್ಲಿರುವ ರೆಡ್ ಕಾರ್ಪೆಟ್ ಸ್ಟುಡಿಯೋ 8 ತಿಂಗಳ ಕಾಲ ಮುಚ್ಚಲಾಗುತ್ತೆ. ಬೇಲ್ ಮೇಲೆ ಹೊರಬಂದ ಪವಿತ್ರ ತಮ್ಮ ಕನಸನ್ನ ಮತ್ತೆ ಬೆನ್ನೇರುತ್ತಾರೆ. ಇದೇ ವರ್ಷ ಫೆಬ್ರವರಿ 14 ಪ್ರೇಮಿಗಳ ದಿನದಂದು ರೆಡ್ ಕಾರ್ಪೆಟ್ ಸ್ಟುಡಿಯೋನ ರಿಲಾಂಚ್ ಮಾಡ್ತಾರೆ. ಅದ್ಧೂರಿಯಾಗಿ ರೇಂಜ್ ರೋವರ್ ಕಾರ್ನಲ್ಲಿ ತನ್ನ ಸ್ಟುಡಿಯೋಗೆ ಎಂಟ್ರಿ ಕೊಟ್ಟ ಪವಿತ್ರ ಗಮನ ಸೆಳೀತಾರೆ. ಪವಿತ್ರ ಎಂಟ್ರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ತಮ್ಮ ಸ್ಟುಡಿಯೋಗಾಗಿ ವಿದೇಶದಿಂದ ಶಾಪಿಂಗ್ ಮಾಡಿದ್ದ ಪವಿತ್ರ ಅನಂತರ ಫೋಟೋಶೂಟ್ನಲ್ಲೂ ಮಿಂಚ್ತಾರೆ. ಎಲ್ಲವೂ ಅಂದುಕೊಂಡಂತೆ ಹೋಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಆದೇಶದಿಂದ ಪವಿತ್ರ ಪಟ್ಟ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗಾಯ್ತು. ಸದ್ಯ ಪವಿತ್ರ ಜೈಲಿನಲ್ಲಿದ್ರೂ ಕೂಡ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿದ್ದನ್ನ ಖುಷಿ ಗೌಡ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ರಿಪೋಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಸ್ಟುಡಿಯೋವನ್ನ ಸ್ಥಗಿತಗೊಳಿಸುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅತ್ತ ಪವಿತ್ರ ಜೈಲಿನಲ್ಲಿದ್ರೂ ಇತ್ತ ಖುಷಿ ತಾಯಿಯ ಕನಸಿನ ಜವಾಬ್ದಾರಿಯನ್ನ ಹೊತ್ತು ಸಾಗಿದ್ದಾರೆ. ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.